ಇಡೀ ನಮ್ಮ ಭಾರತದ ರೈತ ಮಹಿಳೆಯರಿಗೆ ಈ ಗೋಣಿ ಸೊಪ್ಪು ಅತ್ಯಂತ ಚಿರಪರಿಚಿತವಾಗಿದೆ. ಯಾಕೆಂದರೆ ಸಾಮಾನ್ಯವಾಗಿ ಈ ಬೆರಕೆ ಸೊಪ್ಪಿನ ಸಾಂಬಾರು ಮಾಡುವಾಗ ಆ ಬೆರಕೆ ಸೊಪ್ಪಿನಲ್ಲಿ ಈ ಗೋಣಿ ಸೊಪ್ಪು ಕೂಡ ಬೆರೆತೋಗಿರ್ತದೆ. ಕನ್ನಡದಲ್ಲಿ ಈ ಸೊಪ್ಪನ್ನು ಗೋಣಿ ಸೊಪ್ಪು, ಗೋಳಿ ಸೊಪ್ಪು, ಕಿರ್ಗೋಣಿ ಸೊಪ್ಪು, ದುಗ್ಗೋಣಿ ಸೊಪ್ಪು, ನೆಲಗೋಣಿ ಸೊಪ್ಪು, ನೀರ್ಗೋಣಿ ಸೊಪ್ಪು, ಗೋಣಿ ಅರುವೆ, ಗೋಣಿ ಪಲ್ಯ ಅಂತ ಕರೆಯುವ ಇದನ್ನು ಇಂಗ್ಲೀಷ್ನಲ್ಲಿ ಪರ್ಸಲೇನ್ ಅಂತೇಳಿ ಕರೀತಾರೆ. ಈ ಗೋಣಿ ಸೊಪ್ಪಿನ ಒಂದು ವಿಶೇಷ ಏನಪ್ಪ ಅಂದರೆ, ಈ ಸೊಪ್ಪಿನ ಎಲೆಯನ್ನು ತಿಂದರೆ ಹುಳಿ ಹುಳಿಯಾಗಿರ್ತದೆ. ಅದರ ಕಡ್ಡಿ ಅಂದರೆ ಕಾಂಡವನ್ನು ತಿಂದರೆ ಉಪ್ಪುಪ್ಪಾಗಿರ್ತದೆ. ಈ ಸೊಪ್ಪಿನ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಈ ಸೊಪ್ಪನ್ನು ಬೇಯಿಸಿ ಕೂಡ ತಿನ್ಬೋದು, ಬೇಯಿಸದೆ ಹಸಿ ಹಸಿಯಾಗಿ ಕೂಡ ತಿನ್ಬೋದು. ಈ ಸೊಪ್ಪನ್ನು ಬಹಳಷ್ಟು ಗೃಹಿಣಿಯರು ಬೆರಕೆ ಸೊಪ್ಪಿನ ಜೊತೆ ಬೆರೆಸಿ ಬೇಯಿಸಿ ಮಸ್ಸೊಪ್ಪನ್ನು ಮಾಡ್ತಾರೆ, ಮಜ್ಜಿಗೆ ಹುಳಿಯನ್ನು ಮಾಡ್ತಾರೆ, ಪಲ್ಯವನ್ನು ಮಾಡ್ತಾರೆ, ಚಟ್ನಿಯನ್ನು ಮಾಡ್ತಾರೆ, ಮತ್ತು ಸೂಪ್ ಕೂಡ ಮಾಡ್ತಾರೆ. ಮತ್ತು ಇದನ್ನು ಬೇಯಿಸದೆ ವೆಜಿಟೇಬಲ್ ಸಾಲಡ್ನಲ್ಲಿ ಇದನ್ನು ಬೆರೆಸಿ ತಿಂತಾರೆ. ಈ ಗೋಣಿ ಸೊಪ್ಪು ದೇಹಕ್ಕೆ ತುಂಬ ತಂಪು. ಅದೆಷ್ಟು ತಂಪಪ್ಪ ಅಂದರೆ, ಇದು ರಸಭರಿತ ಕಾಂಡಗಳನ್ನೇ ಹೊಂದಿರ್ತದೆ ಮತ್ತು ಇದರ ಎಲೆಗಳಲ್ಲಿ ನೀರನ್ನು ಸಂಗ್ರಹಿಸಿಟ್ಕೊಂಡಿರ್ತದೆ. ನೀರು ಅಂದರೆ ಅದೆಷ್ಟು ಸಂಗ್ರಹಿಸಿಟ್ಕೊಂಡಿರ್ತದೆ ಗೊತ್ತಾ? 65% ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಈ ಗಿಡಕ್ಕಿದೆ. ಈ ಗೋಣಿ ಸೊಪ್ಪು ಎಂಬ ಸಸ್ಯ ಈ ಭೂಮಿಯ ಮೇಲೆ ಬೆಳೆಯದ ಜಾಗವೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಅದು ನಮ್ಮ ಭಾರತ ದೇಶವಾದರೂ ಸಹಿಯೇ, ವಿದೇಶವಾದರೂ ಸಹಿಯೇ, ಎಲ್ಲ ಕಡೆ ಬೆಳೆದಿರ್ತದೆ. ಯಾಕಂದರೆ ಈ ಸಸ್ಯ ಅಂದರೆ ಇದರ ಒಂದು ಸಸ್ಯ ಒಮ್ಮೆಗೆ ಸುಮಾರು 3 ಲಕ್ಷ ಬೀಜವನ್ನು ಪ್ರಸರಣ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಸಸ್ಯ ದೇಶ ವಿದೇಶಗಳಲ್ಲೂ ಕೂಡ ಬೆಳೀತದೆ ಅಂದ ಕೂಡಲೇ ಇದು ಯಾವುದೋ ವಿದೇಶದ ಸಸ್ಯ ಅಂದ್ಕೋಬೇಡಿ. ಯಾಕೆಂದರೆ ಇದು ಭಾರತದ ಉಪಖಂಡಕ್ಕೆ ಸ್ಥಳೀಯ ಸಸ್ಯವಾಗಿದ್ದು ಇದೊಂದು ಅಪ್ಪಟ ದೇಶಿ ಸಸ್ಯವೇ ಆಗಿದೆ. ಈ ಗೋಣಿ ಸೊಪ್ಪು ಭಾರತಕ್ಕೆ ಮೂಲತಃ ದೇಶಿ ಸಸ್ಯವಾಗಿದ್ದು, ತದನಂತರ ವಿದೇಶಿಗಳ ಹಬ್ಬಿದ ಮೇಲೆ ಇದನ್ನು ಅಮೇರಿಕದ ಕಾಡು ಆಹಾರ ತಜ್ಞ UL ಗಿಬ್ಸನ್ ಎಂಬಾತ ಜಗತ್ತಿಗೆ ಭಾರತದ ಉಡುಗೊರೆ ಅಂತಲೇ ಈ ಗೋಣಿ ಸೊಪ್ಪನ್ನು ಬಣ್ಣಿಸಿದ್ದಾನೆ. ಈ ನಮ್ಮ ಭಾರತದ ದೇಶಿ ಸೊಪ್ಪು ಗೋಣಿ ಸೊಪ್ಪಿನ ಬಗ್ಗೆ ಅಮೇರಿಕದ ಆಹಾರ ತಜ್ಞರು ಹೊಗಳುವುದು ಒಂದು ಕಡೆಗಿರಲಿ, ಈ ನಮ್ಮ ದೇಶಕ್ಕೆ ಬ್ರಿಟಿಷ್ನರಿಂದ ಸ್ವತಂತ್ರ ತಂದುಕೊಂಡ್ರಲ್ಲ ಮಹಾತ್ಮ ಗಾಂಧಿ ಕೂಡ ತಮ್ಮ ಆಹಾರದಲ್ಲಿ ಈ ಸೊಪ್ಪನ್ನು ನಿಯಮಿತವಾಗಿ ಬಳಸ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಹಲವಾರು ಜನರಿಗೆ ಈ ಸೊಪ್ಪನ್ನು ತಿನ್ನಲಿಕ್ಕೆ ಶಿಫಾರಸು ಕೂಡ ಮಾಡ್ತಿದ್ರಂತೆ. ಈ ಬಗ್ಗೆ ಅವರು ತಮ್ಮ ಹರಿಜನ ಎಂಬ ಪತ್ರಿಕೆಯಲ್ಲಿ ಲೇಖನವೊಂದನ್ನು ಕೂಡ ಬರೆದಿದ್ರು ಅಂತೇಳಿ ವೆಬ್ಸೈಟ್ನ ಅಂಕಣಕಾರರೊಬ್ಬರು ಉಲ್ಲೇಖಿಸಿದ್ದಾರೆ. ಅಂದಹಾಗೆ ಈ ಗೋಣಿ ಸೊಪ್ಪು ಎಂಬ ಸಸ್ಯ ಇವತ್ತು ನಿನ್ನೆ ಹುಟ್ಟಿದ್ದಲ್ಲ. ಅಂದರೆ 100 ವರ್ಷ 200 ವರ್ಷಗಳ ಈಚೆಗೆ ಈ ಸಸ್ಯಶಾಸ್ತ್ರಜ್ಞರು ಲ್ಯಾಬ್ರೇಟರಿನಲ್ಲಿ ಸಂಕರ ತಳಿ ಮೂಲಕ ಅಂದರೆ ಹೈಬ್ರಿಡ್ ತಳಿಯಾಗಿ ಸೃಷ್ಟಿಸಿದ್ದಲ್ಲ. ಇದೊಂದು ಅತ್ಯಂತ ಪ್ರಾಚೀನ ಕಾಲದ ಸಸ್ಯವಾಗಿದ್ದು, ಇದು ವಿದೇಶಗಳಲ್ಲೂ ಕೂಡ ತನ್ನ ಗುಣಪಡಿಸುವ ಶಕ್ತಿಯಿಂದ ಅತ್ಯಂತ ವಿಶ್ವಾಸಾರ್ಹವಾಗಿತ್ತು. ಅದರಿಂದಲೇ ಪ್ರಾಚೀನ ಸಸ್ಯಶಾಸ್ತ್ರಜ್ಞ ಪ್ಲೀನ್ ದಿ ಎಲ್ಡರ್ ಎಂಬಾತ ಈ ಸಸ್ಯದ ಬಗ್ಗೆ ಹೇಳ್ತಾನೆ, ಎಲ್ಲ ದುಷ್ಟಶಕ್ತಿಗಳನ್ನು ಹೊರಹಾಕಲು ಈ ಸಸ್ಯವನ್ನು ತಾಯಿತ್ವವಾಗಿ ಧರಿಸ್ಕೊಳ್ಬೇಕು ಅಂತೇಳಿ ಸಲಹೆ ಕೂಡ ಮಾಡ್ತಾನೆ. ಈ ಸಸ್ಯದಲ್ಲಿ ಅದೆಷ್ಟು ಪೋಷಕಾಂಶಗಳು, ಖನಿಜಾಂಶಗಳು ಮತ್ತು ಈ ಕೊಬ್ಬಿನಾಂಶಗಳಿದ್ದಾವೆ ಅಂದರೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈ ಸಸ್ಯದಲ್ಲಿ ಒಮೆಗಾ 3 ಎಂಬ ಕೊಬ್ಬಿನಾಮ್ಲ ಇದೆ. ಈ ಕೊಬ್ಬಿನಾಮ್ಲ ಅದೆಷ್ಟಿದೆ ಅಂದರೆ ಇದು ಕೆಲವು ಮೀನಿನ ಎಣ್ಣೆಗಳಿಗಿಂತ ಹೆಚ್ಚು ಇದೆ. ಅಂದರೆ ಒಮೆಗಾ 3 ಕೊಬ್ಬಿನಾಮ್ಲ ಅಷ್ಟು ಈ ಸಸ್ಯದಲ್ಲಿದೆ. ಈ ಒಮೆಗಾ 3 ಕೊಬ್ಬಿನಾಮ್ಲ ಈ ಬುದ್ಧಿಶಕ್ತಿ ಕಡಿಮೆ ಇರ್ತದಲ್ಲ ಮಕ್ಕಳು, ಅವ್ರಿಗೆ ಬುದ್ಧಿಶಕ್ತಿ ಬೆಳವಣಿಗೆ ಆಗಬೇಕು ಅಂದರೆ ಅದನ್ನು ಬೆಳೆಸಬೇಕು ಅಂತ ಹೇಳಿದ್ರೆ, ಹಾಗಾಗಿ ಈ ಮಕ್ಕಳಿಗೆ ಕೂಡ ಈ ಸೊಪ್ಪನ್ನು ತಿನ್ನಿಸ್ಬೇಕು ಅಂತೇಳಿ ಶಿಫಾರಸು ಮಾಡ್ತಾರೆ. ಈ ಗೋಣಿ ಸೊಪ್ಪಿನ ಬಗ್ಗೆ ಹೇಳಬೇಕಾದ ಇನ್ನಷ್ಟು ಸ್ವಾರಸ್ಯಕರ ವಿಷಯಗಳಿದ್ದಾವೆ, ಆದರೆ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನಾಳೆ ಇದ್ರ ಬಗ್ಗೆನೇ ಇನ್ನೊಂದು ವಿಡಿಯೋ ಕೂಡ ಮಾಡ್ತೀನಿ. ಈ ಗೋಣಿ ಸೊಪ್ಪಿನ ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾಗಿದೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ತೆ.